ಎಸ್ ಮಾಸ್ಟರ್ಸ್, ನಾವೆಲ್ಲರೂ ಅದ್ಭುತವಾದಂತಹ ಧರ್ಮದ ಬಗ್ಗೆ ತಿಳ್ಕೊಳ್ತಾ ಬರ್ತೀವಿ. ನಮಗೆಲ್ಲ ಗೊತ್ತಿದೆ ಧರ್ಮ. ಕಳೆದ 1 ವಾರದಿಂದ ಧರ್ಮ, ಕೊನೆಗೆ ನಮಗೆ ಧರ್ಮ ಅನ್ನೋದು ಏನು, ಧರ್ಮ ಅಂದ್ರೆ ಯಾವುದು ಅಂದ್ರೆ ಪ್ರತಿನಿತ್ಯ ನಾವು ಮಾಡುವ ಕೆಲಸದಲ್ಲಿ ಇರ್ತಕ್ಕಂಥದ್ದು ಧರ್ಮಯುತವಾಗಿರ್ಬೇಕು ಅಂತ ನಾವು ಹೇಳ್ತೀವಿ. ಇಲ್ಲಿ ನಮ್ಗೆ ನಮ್ಮ ಗುರುಗಳು ಅದನ್ನ ಇನ್ನೂ ವಿಶೇಷವಾಗಿ ಧರ್ಮದ ಬಗ್ಗೆ ತಿಳಿಸಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮವನ್ನ ರಕ್ಷಿಸ್ತಾರೋ ಅವರನ್ನ ಆ ಧರ್ಮ ರಕ್ಷಣೆ ಮಾಡುತ್ತೆ. ಯಾರು ಆ ಧರ್ಮವನ್ನ ರಕ್ಷಿಸ್ತಾರೋ ಅವರನ್ನ ಆ ಧರ್ಮನೇ ರಕ್ಷಣೆ ಮಾಡುತ್ತೆ. ಹಾಗಾದ್ರೆ ಏನದು ಧರ್ಮ? ನಾವು ಧರ್ಮವನ್ನು ರಕ್ಷಿಸಬೇಕು, ಧರ್ಮ ಹಾಗಾದ್ರೆ ಯಾವ ಧರ್ಮ ನಮ್ಮ ರಕ್ಷಿಸುತ್ತೆ? ಸೊ ಈ ಪ್ರಪಂಚದಲ್ಲಿ ಎಷ್ಟೋ ಬಗೆಯ ಧರ್ಮಗಳಿವೆ, ಅನೇಕ ಧರ್ಮ ಇದೆ. ಸೊ ಈ ಒಂದು ಧರ್ಮ ಅನ್ನೋದು, ನಾವು ಒಂದು ಪುಷ್ಕರ ಅಂದ್ರೆ ಒಂದು ನದಿಯಲ್ಲಿ ಮುಳುಗ್ ಬಂದ್ರೆ ಎಷ್ಟೊಂದು ನೀರಿರುತ್ತೆ ಅಲ್ಲಿ, ಆ ರೀತಿಯಲ್ಲಿ ಆಗುತ್ತೆ. ಪುಷ್ಕರ ಸ್ನಾನ ಮಾಡಿ ಬಂದಾಗ ಹೇಗ್ ಬರ್ತೀವಿ ಹಂಗೆ ಈ ಪ್ರಪಂಚದಲ್ಲಿ ಅಷ್ಟು ರೀತಿಯ ಧರ್ಮಗಳಿದೆ ಅಂತ ಹೇಳ್ತಾರೆ ನಮ್ಗೆ. ಹಾಗಾದ್ರೆ ನಿಜವಾದ ಭಾಷೆಯಲ್ಲಿ ಧರ್ಮ ಅಂದ್ರೆ ಏನು? ಸೊ ಇಲ್ಲಿ ನಿಜವಾದ ಈ ಒಂದು ಧರ್ಮ ಅನ್ನೋದಕ್ಕೆ ಇದೇ ಒಂದು ಪರಿಪೂರ್ಣವಾದ ಅರ್ಥ ಅಂತ ಎಲ್ಲೂ ಇಲ್ಲ. ಅದಕ್ಕೆ ಶ್ರೇಷ್ಠವಾದಂತಹ ಇದೇ ರೀತಿಯಾದಂತಹ ಒಂದು ಸ್ಪೆಸಿಫಿಕ್ ಅಂತ ಇಲ್ಲ. ಅದಕ್ಕೆ ಹೇಳ್ತಾರೆ ಎಲ್ಲೆಲ್ಲಿಯೂ ಧರ್ಮ ಇರಬೇಕು ಅಂತ ಹೇಳ್ತಾರೆ. ನಮಗೆಲ್ಲ ಗೊತ್ತಿದೆ, ತೀರ್ಥಾವತಿ ಮೇಡಮ್ ಒಂದ್ಸರಿ ಡೈಮಂಡ್ ಸೂತ್ರ ಮಾಡ್ಬೇಕಾದ್ರೆ ಧರ್ಮಚಕ್ರ 2500 ವರ್ಷಗಳ ನಂತರ ಧರ್ಮಚಕ್ರ ಶುರುವಾಗತ್ತೆ ಅಂತ ಹೇಳಿದ್ರು. ಆ ಧರ್ಮಚಕ್ರ ಅಂದ್ರೆ ಆ ಗೌತಮ ಬುದ್ಧ ಹೇಳಿದ್ರು ಧರ್ಮಚಕ್ರವನ್ನ ಸಂಸ್ಥಾಪನೆ ಮಾಡಿದ್ರು ಅಂತ. ಆಗ ಅದು ಮತ್ತೆ ಈಗ ಪ್ರಾರಂಭ ಅಂದ್ರೆ ಧರ್ಮಚಕ್ರವನ್ನ ಆಗ್ಲೇ ಸ್ಥಾಪನೆ ಮಾಡಿದ್ರು ಅವರು. ಸೊ ಹಂಗೆ ಇಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ, ಭೂಮಿ ಮೇಲೆ ಇರುವ ಪ್ರತಿಯೊಬ್ಬ ಮನುಷ್ಯನಿಗೆ ಹೇಗೆ ಕರ್ತವ್ಯಗಳಿರುತ್ತೋ, ಕೆಲಸಗಳಿರುತ್ತೋ, ಹಾಗೆ ಧರ್ಮಗಳು ಇರುತ್ತೆ. ಸೊ ಅವನ್ ಧರ್ಮ ಇಲ್ಲ ಅಂದ್ರೆ ಅಧರ್ಮದಲ್ಲಿ ಜೀವಿಸ್ತಿದ್ದಾನೆ ಅಂತ ಅರ್ಥ. ಅಧರ್ಮ ಅಂದ್ರೆ ಅಭಾಗ್ಯವಂತ, ಅವನು ದೌರ್ಭಾಗ್ಯವಂತ ಅಂತ ಹೇಳ್ತೀವಿ. ಹಾಗಾದ್ರೆ ನಮಗೆ ಧರ್ಮ ಅನ್ನೋದು ಸೌಭಾಗ್ಯವನ್ನ ನೀಡುತ್ತೆ. ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಸೌಭಾಗ್ಯ ಇರುತ್ತೆ, ಎಲ್ಲಿ ಅಧರ್ಮ ಇರುತ್ತೋ ಅಲ್ಲಿ ದೌರ್ಭಾಗ್ಯ ಇರುತ್ತೆ ಅಷ್ಟೇ. ನಾವು ಸೌಭಾಗ್ಯ ಬೇಕು, ನಮಗೆ ಭಾಗ್ಯವಂತರಾಗಬೇಕು ಅಂದ್ರೆ ನಾವು ಧರ್ಮಯುತದಲ್ಲಿ ಇರಬೇಕು ಅಷ್ಟೇ. ಸೊ ನಮಗೆ ನೆಮ್ಮದಿಯ ಜೀವನ, ಆನಂದಕರವಾದಂತಹ ಜೀವನ ಎಲ್ಲ ಬೇಕು ಅಂದ್ರೆ ನಾವು ಧರ್ಮವನ್ನ ಆಚರಿಸ್ಬೇಕು. ನಾನು ಯಾವಾಗ್ಲೂ ಭಾಗ್ಯವಂತನಾಗಿರ್ಬೇಕು, ಸೌಭಾಗ್ಯನೇ ನನಗಿರ್ಬೇಕು, ನನಗೆ ದೌರ್ಭಾಗ್ಯನೇ ಬೇಡ, ಅಭಾಗ್ಯ ಬೇಡ ಅಂದ್ರೆ ನೀನು ಧರ್ಮಯುತದಲ್ಲಿ ಜೀವಿಸ್ಬೇಕು. ಹಾಗಾದ್ರೆ ಆ ಭಾಗ್ಯ ಅನ್ನೋದು ಎಲ್ಲಿಂದ ಸಿಗುತ್ತೆ? ಸೌಭಾಗ್ಯ ಅನ್ನೋದು ಅದೇನಾದ್ರೂ ಮೇಲೆ ಆಕಾಶದಿಂದ ಉದುರಿ ಬೀಳುತ್ತಾ? ಸೊ ಈ ಧರ್ಮದಲ್ಲಿ ಜೀವಿಸುವುದರಿಂದ ಬರುತ್ತೆ ಅಂತ ಗೊತ್ತು. ಹೇಗೆ ನಾವು ಒಂದು ಬೀಜವನ್ನ ಹಾಕಿದ್ರೆ ಮರ ಬರುತ್ತೆ, ಹಾಗೆ ನಾವು ಧರ್ಮಯುತವಾಗಿ ಜೀವನ ಮಾಡ್ತಾ ಹೋದ್ರೆ ನಮ್ಮ ಜೀವನ ಕೂಡ ಭಾಗ್ಯದಿಂದ ಕೂಡಿರುತ್ತೆ, ಸೌಭಾಗ್ಯದಿಂದ ಕೂಡಿರುತ್ತೆ. ನಾವು ಅದನ್ನ ತಿಳ್ಕೋಬೇಕು. ನೋಡಿ, ನಾವು ಒಂದು ಬೀಜ ಹಾಕಿದ್ರೆ ಯಾವ ಗಿಡದ ಬೀಜ ಹಾಕಿರ್ತೀವಿ ಅದೇ ಮರ ಬೆಳೆಯುತ್ತೆ. ಹಾಗೆ ನಾವು ಯಾವ ಕೆಲಸವನ್ನ ಮಾಡೋದಕ್ಕೆ ಬಿತ್ತಿರ್ತೀವಿ
ಸೊ ಇಲ್ಲಿ ನಾವು ಯಾವ ಕೆಲಸ ಮಾಡಿದ್ರೆ ಅದರಿಂದ, ಹಾಗೆ ನಾವು ಧರ್ಮಯುತವಾದ ಕೆಲಸ ಮಾಡಿದ್ರೆ ನಮಗೆ ಸೌಭಾಗ್ಯ ದೊರೆಯುತ್ತೆ. ಅಧರ್ಮಯುತವಾದ ಕೆಲಸ ಮಾಡಿದ್ರೆ ದೌರ್ಭಾಗ್ಯ ದೊರೆಯುತ್ತೆ. ಕಷ್ಟ ನಷ್ಟಗಳು ಎದುರಾಗೇ ಆಗುತ್ತೆ ನಮಗೆ. ಸೊ ಇಲ್ಲಿ ನಾವು ಯಾವ ಗಿಡ ಹಾಕಿದ್ರೆ, ಬೀಜ ಹಾಕಿದ್ರೆ ಮರ ಬರುತ್ತೆ, ಹಾಗೆ ನಾವು ಧರ್ಮಯುತವಾದ ಕೆಲಸ ಮಾಡಿದ್ರೆ ಜೀವನದಲ್ಲಿ ನೆಮ್ಮದಿ, ಶಾಂತಿ, ಅದೇ ಧರ್ಮ. ಧರ್ಮಯುತವಾಗಿ ಮಾಡಿದೀರಾ ಅಂದ್ರೆ ಅದರ ಪ್ರತಿಫಲ ನಿಮಗೆ ಆನಂದ, ನೆಮ್ಮದಿ, ಸೌಭಾಗ್ಯ ದೊರೀತಾ ಹೋಗುತ್ತೆ. ನೀವು ಅಧರ್ಮಯುತವಾಗಿ ಕೆಲಸ ಮಾಡಿದ್ರೆ ಅಂದ್ರೆ ಅದರ ಪ್ರತಿಫಲವಾಗಿ ನಿಮಗೆ ದೌರ್ಬಲ್ಯಗಳು, ಕಷ್ಟ, ತೊಂದರೆ, ನೋವುಗಳು ಬಂದೇ ಬರುತ್ತೆ. ಅದಕ್ಕೆ ಈ ಭಾಗ್ಯ ಅನ್ನೋದು ಹಾಗಾದ್ರೆ ಸೌಭಾಗ್ಯ, ದೌರ್ಭಾಗ್ಯ ಅಂತೀವಿ. ಇದು ಎಲ್ಲಿ ದೊರೆಯುತ್ತೆ ನಮಗೆ? ಧರ್ಮಯುತವಾಗಿ ನಡೆದ್ರೆ ಸೌಭಾಗ್ಯ ಬರುತ್ತೆ. ಹಾಗಾದ್ರೆ ಈ ಭಾಗ್ಯ ಅನ್ನೋದು ಆಕಾಶದಿಂದ ಬೀಳ್ತದೆಯಾ? ದೇವ್ರು ಪ್ರತಿಯೊಬ್ಬರಿಗೂ ಕೊಟ್ಟಿರ್ತಾನೆ ಅಂತ ಅನ್ಕೊಂತೀವಿ. ಅವ್ರಿಗೆ ದೇವ್ರೇ ಸೌಭಾಗ್ಯ ಕೊಟ್ಬಿಟ್ಟಿದಾನೆ, ನಮಗ್ ದೌರ್ಭಾಗ್ಯ ಇದೆ ಅಂತ ನಾವ್ ಅನ್ಕೊಂತೀವಿ. ಸೊ ನಮ್ಮ ಧರ್ಮವೇ ನಮ್ಮ ಭಾಗ್ಯ. ಯಾವ ದೇವರು ಕೊಡಲ್ಲ. ನೀವು ಮಾಡುವ ಕೆಲಸದಲ್ಲಿ ಸೌಭಾಗ್ಯ, ದೌರ್ಭಾಗ್ಯ ಇದೆ ಅಷ್ಟೇ. ಅದೇ ಧರ್ಮದಲ್ಲಿ ನಡೆದ್ರೆ ಸೌಭಾಗ್ಯ, ಧರ್ಮದಲ್ಲಿ ನಡೆದ್ರೆ ದೌರ್ಭಾಗ್ಯ. ನಮಗೇನೋ ಒಂದು ಕಷ್ಟ, ತೊಂದರೆ ಬಂದ ತಕ್ಷಣ ಅಯ್ಯೋ ದೇವರು ನಮಗೆ ಇದೇ ರೀತಿ ಕಷ್ಟ, ನೋವುಗಳನ್ನು ಯಾರು ಕೊಡಲ್ಲ. ನೀವು ಮಾಡುವ ಧರ್ಮ, ಅಧರ್ಮ ಯುದ್ಧದ ಮೇಲೆ ನಿಮ್ಮ ಭಾಗ್ಯ ಇರುತ್ತೆ. ನಾವು ಅದನ್ನ ತಿಳ್ಕೊಬೇಕು. ಹಾಗಾದ್ರೆ ನಾವು ಮಾಡುವ ಧರ್ಮ, ಹಾಗಾದ್ರೆ ಧರ್ಮ ಅಂದ್ರೆ ಏನು ಇಲ್ಲಿ? ಅದರ ಅರ್ಥ ಏನು ಅಂದ್ರೆ ಸರಿಯಾದದ್ದು. ಸೊ ಸರಿ, ಯಾವದನ್ನ ನಾವು ಸರಿಯಾದ ರೀತಿಯಲ್ಲಿ, ಹಾಗಾದ್ರೆ ಸರಿಯಾದದ್ದು ಅಂತ ನಮ್ಗೆ ಹೆಂಗ್ ತಿಳಿತಾ ಹೋಗುತ್ತೆ? ಸೊ ಸರಿಯಾದದ್ದನ್ನ ಧರ್ಮ ಅಂತೀವಿ, ಸರಿ ಅಲ್ಲದನ್ನ ಅಧರ್ಮ ಅಂತೀವಿ. ನಮಗೆ ಮೊದಲನೇ ದಿನನೇ ನಮ್ಮ ಸುಬ್ರಹ್ಮಣ್ಯ ಸರ್ ಮಾಡ್ಬೇಕಾದ್ರೆ ಹೇಳಿದ್ರು, ಧರ್ಮ ಅಂದ್ರೆ ಸರಿಯಾದದ್ದು ಅಂತ. ಸೊ ಇಲ್ಲಿ ಧರ್ಮ ಅಂದ್ರೆ ಸರಿಯಾದದ್ದು, ಅಧರ್ಮ ಅಂದ್ರೆ ಸರಿ ಅಲ್ಲದ್ದು. ಈಗ ನಮಗೆ ಸಂಗೀತ ಇದೆ, ಸಂಗೀತ ಹಾಡಾಡ್ತಾ ಇರ್ಬೇಕಾದ್ರೆ ಶ್ರುತಿ ಲಯ ಇದ್ರೆ ಎಷ್ಟು ಅದ್ಭುತವಾಗಿ ಕೇಳಿಸುತ್ತೆ ಅದು ನಮಗೆ. ಸ್ವಲ್ಪ ಸ್ವರ ತಪ್ಪಾದ್ರೂ, ಎಷ್ಟು ಅಪಸ್ವರ ಬಂದ್ರೆ ಹೇಗಾಗತ್ತೆ, ಕೇಳೋದಕ್ಕಾಗಲ್ಲ. ಹಾಗೆ ಇಲ್ಲಿ ನಾವು ಮಾಡುವ ಕೆಲಸದಲ್ಲಿ ಸ್ವಲ್ಪ ತಪ್ಪಾದ್ರೂ ಕೂಡ ಅದು ಅಧರ್ಮ ಆಗತ್ತೆ. ಹೇಗೆ ಶ್ರುತಿ ಲಯವೋ ಹಾಗೆ ಶ್ರುತಿ ತಪ್ಪುದ್ಲಿ, ಲಯ ತಪ್ಪಿದ್ರು ಕೂಡ ಆ ಸಂಗೀತ ಕೇಳೋದಕ್ಕಾಗಲ್ಲ, ಅದು ಅಧರ್ಮ ಆಗತ್ತೆ. ಹಾಗೆ ಹೇಗೆ ಶ್ರುತಿ, ಈ ಸಂಗೀತದಲ್ಲಿ ಶ್ರುತಿ ಲಯ ತಪ್ಪಾದ್ರೆ ಅಧರ್ಮ ಆಗುತ್ತೋ, ಸೊ ಪ್ರತಿಯೊಂದು ವಿಷಯದಲ್ಲಿ ಸರಿಯಾದದ್ದು ಯಾವುದು, ಸರಿ ಅಲ್ಲದ್ದು ಯಾವುದು ನಾವು ತಿಳ್ಕೊಬೇಕು. ಈಗ ಸಂಗೀತದಲ್ಲಿ ಶ್ರುತಿ ಲಯ ಇದು ಸರಿ ಇದೆನೋ ತಪ್ಪಿದೇನೋ ಅಂತ ತಿಳ್ಕೊತೀವಲ್ವಾ, ಹಾಗೆ ಇಲ್ಲಿ ಕೂಡ ನಾವೇನ್ ಮಾಡ್ಬೇಕು, ನಾವು ಮಾಡುವ ಕೆಲಸದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳ್ಕೋಬೇಕು. ಆಗ ಮಾತ್ರ ನಾವು, ನಮ್ಮ ಜೀವನ ಅದ್ಭುತವಾಗಿರುತ್ತೆ, ಆ ಧರ್ಮದಲ್ಲಿ ಜೀವಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಾವು ಯಾವುದೇ ವಿಚಾರ ಇರ್ಬೋದು, ಸೊ ನಾವೆಲ್ಲೋ ಕೂತ್ಕೊಂಡಾಗ್ಲಿ, ಎಲ್ಲೋ ನಿಂತ್ಕೊಂಡಾಗ ಆಗ್ಲಿ, ನಿದ್ದೆ ಮಾಡ್ತಿರುವಾಗ ಆಗ್ಲಿ, ಅಡ್ಗೆ ಮಾಡ್ತಿರ್ಬೇಕಾದ್ರೂ ಆಗ್ಲಿ, ನಾವೇನೋ ಕೆಲಸ ಮಾಡ್ತಿರ್ಬೇಕಾದ್ರು, ಊಟ ಮಾಡ್ತಾ ಇರ್ಬೇಕಾದ್ರು, ಸೊ ಅಥವಾ ಅವ್ನ್ ರಾಜ ಆಗಿದ್ರು, ಮಂತ್ರಿ ಆಗಿದ್ರು, ಮಿನಿಸ್ಟರ್ ಆಗಿದ್ರು, MLA ಯಾರೇ ಆಗಿರ್ಲಿ, ಯಾವ ವ್ಯಕ್ತಿ ಆಗಿರ್ಲಿ, ಯಾವ ಕೆಲಸ ಮಾಡಿರ್ಲಿ, ಯಾವ ಸ್ಥಳದಲ್ಲಾಗಿರ್ಲಿ, ಯಾವ ಸಂದರ್ಭದಲ್ಲಾದ್ರೂ ಆಗ್ಲಿ, ಸರಿಯಾದದ್ದನ್ನ ಮಾಡೋದೇ ಧರ್ಮ. ಸರಿಯಾಗಿ ಮಾಡದೇ ಇರುವುದೇ ಅಧರ್ಮ. ಹೇಳ್ಬಿಟ್ಟಿದ್ದಾರೆ ನೋಡಿ, ಯಾವ ವ್ಯಕ್ತಿ ಆದರೂ, ಯಾವ ಸ್ಥಳದಲ್ಲಾದರೂ, ಯಾವ ಸಂದರ್ಭದಲ್ಲಾದರೂ ಸರಿಯಾದದ್ದನ್ನೇ ಮಾಡಬೇಕು. ಅದಕ್ಕೆ ನೀವು ಕೂತ್ಕೊಂಡಾಗ್ಲಿ, ನಿಂತ್ಕೊಂಡಾಗ್ಲಿ, 4 ಜನದ ಹತ್ರ ಮಾತಾಡ್ಬೇಕಾದ್ರು, ಅಥವಾ ನೀವು ಮಲ್ಕೊಂಡಾಗೂ ಆಗ್ಲಿ ಎಚ್ಚರ ಸ್ಥಿತಿ, ಅದಕ್ಕೆ ಎಚ್ಚರ ಅಂತ ಹೇಳ್ತಾರೆ. ಆ ಎಚ್ಚರ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಮಾಸ್ಟರ್ಸ್, ನಾವ್ ಅದನ್ನ ತಿಳ್ಕೊಬೇಕಿಲ್ಲಿ.
ಸೊ ಸರಿಯಾದದ್ದನ್ನ ಮಾಡಬೇಕು. ನೀವು ಎಚ್ಚರ ಸ್ಥಿತಿಯಲ್ಲಿದ್ದಾಗ ನಿಮಗೆ ಗೊತ್ತಾಗುತ್ತೆ ಯಾವುದು ಸರಿಯಾದದ್ದು ಯಾವುದು ಸರಿಯಲ್ಲದ್ದು ಅಂತ. ನೀವು ಎಚ್ಚರ ಸ್ಥಿತಿಯಲ್ಲಿಲ್ಲ ಅಂದ್ರೆ ಗೊತ್ತಾಗಲ್ಲ. ಈಗ ಒಬ್ಬ ವ್ಯಕ್ತಿ ಫೋಟೋ ತೆಗಿತಾ ಇರ್ತಾನೆ ಅಥವಾ ವಿಡಿಯೋ ತೆಗಿತಾ ಇರ್ತಾನೆ, ಅವನಿಗೆ ಯಾವುದನ್ನ ತೆಗಿಬೇಕು ಅಂತ ಅದನ್ನ ಫೋಕಸ್ ಮಾಡಿ ತೆಗೆದ್ರೆ ಆ ಫೋಟೋ ಅಥವಾ ವಿಡಿಯೋ ಆಗ್ಲಿ ಚೆನ್ನಾಗಿ ಬರುತ್ತೆ. ಆ ಫೋಕಸ್ ಮಾಡದೆ ಎಲ್ಲೆಲ್ಲೋ ನೋಡಿ ಫೋಟೋ ತೆಗಿತಾ ಹೋದ್ರೆ ಆ ಫೋಟೋ ವಿಡಿಯೋ ಸರಿಯಾಗಿ ಬರಲ್ಲ. ಹಾಗೆ ನಾವು ಮಾಡುವ ಕೆಲಸದಲ್ಲಿ ನಿಷ್ಠೆ ಇರಬೇಕು. ನಾವು ಯಾವುದನ್ನ ಮಾಡ್ತಿದ್ದೀವಿ ಸರಿನಾ ಅದರ ಮೇಲೆ ನಿಷ್ಠೆಯಿಂದ ಮಾಡಬೇಕು. ಯಾರಾದ್ರೂ ಹೇಳ್ತಾ ಇದಾರೆ ಅಂದ್ರೆ ಅದನ್ನೇ ಕೇಳಬೇಕು. ನಾವು ಹೇಳ್ತಾ ಇದ್ದೀವಿ, ಇವಾಗ ಅವರು ಹೇಳಿದ್ದನ್ನ ನಾವು ಸರಿಯಾಗಿ ಕೇಳಬೇಕು. ನಾವು ಹೇಳುವಾಗ ಅವರು ಅದನ್ನ ಸರಿಯಾಗಿ ಕೇಳಬೇಕು. ಅಂದ್ರೆ ನಾವು ಹೇಳೋದು ಸರಿಯಾಗಿರ್ಬೇಕು, ಕೇಳೋದು ನಾವು ಕೇಳ್ತಾ ಇದ್ರೆ ನಾವು ಕೇಳೋದು ಸರಿಯಾಗಿರ್ಬೇಕು. ಅಂದ್ರೆ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ನಮ್ಗೇನಿರ್ಬೇಕು, ಸರಿಯಾದ ಕ್ರಮದಲ್ಲಿ ನಾವು ಮಾಡ್ಬೇಕು. ಅಂದ್ರೆ ನಾವು ಒಬ್ಬ ವ್ಯಕ್ತಿಗೆ ಹೇಳ್ತಾ ಇದೀವಿ ಅಂದ್ರೆ ನಾವು ಹೇಳುವ ರೀತಿ ಸರಿಯಾಗಿರ್ಬೇಕು. ನಾವು ಕೇಳ್ತಾ ಇದೀವಿ ಅಂದ್ರೆ ನಾವು ಕಿವಿಗೊಟ್ಟು ನಿಷ್ಠೆಯಿಂದ ಕೇಳಬೇಕು. ಕೆಲಸ ಮಾಡ್ತಿದೀವಿ ಅಂದ್ರೆ ಕೆಲಸ ಮಾಡುವುದರಲ್ಲಿ ಸರಿಯಾದದ್ದು ನಿಷ್ಠೆಯಿಂದ ಕ್ರಮಬದ್ಧವಾಗಿ ಮಾಡಬೇಕು. ಅದು ಧರ್ಮ. ಸೊ ನಮಗೆ ಅದಕ್ಕೆ ಗೌತಮ ಬುದ್ಧ ಆಗ್ಲೇ ನಾವು ತಿಳ್ಕೊಂಡಿದ್ವಿ, ಏನೋ ಅಷ್ಟಾಂಗ ಮಾರ್ಗ. ಸೊ ಸರಿಯಾದ ದುಷ್ಪದ, ಸರಿಯಾದ ಬಯಕೆ, ಸರಿಯಾದ ಕ್ರಮ, ಸರಿಯಾದ ಜೀವನ ದೃಷ್ಟಿ, ಸರಿಯಾದ ವ್ಯವಹಾರ ಶೈಲಿ, ಸರಿಯಾದ ಶ್ರದ್ಧೆ, ಸರಿಯಾದ ಏಕಾಗ್ರತೆ, ಸರಿಯಾದ ಧ್ಯಾನ. 8 ನಮಗೆ ಸರಿಯಾದ ಅಷ್ಟಾಂಗ ಮಾರ್ಗಗಳನ್ನ ಹೇಳಿದ್ದಾರೆ ಅವರು. ಇಲ್ಲಿ ನಮಗೆ ಕೊನೆಯದು ಸರಿಯಾದ ಧ್ಯಾನ. ಅದನ್ನೇ ನಮ್ಮ ಗುರುಗಳು ಮುಖ್ಯವಾಗಿ ನಮಗೆ ಹೇಳಿದ್ದಾರೆ. ಪ್ರಥಮ ಅದು. ಸೊ ನಿಶ್ಶಬ್ದ ಅಂದ್ರೆ ಏನು? ಶಬ್ದ ಮಾಡದೇ ಇರ್ತಕ್ಕಂಥದ್ದು, ಅಲ್ಲಿ ಯಾವುದೇ ಧ್ವನಿ ಇರಲ್ಲ, ಅದೇ ನಿಶ್ಶಬ್ದ. ಹಾಗೆ ಈ ಧ್ಯಾನ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಯಾವ ಆಲೋಚನೆಯೂ ಇರಬಾರ್ದು, ನಿಶ್ಶಬ್ದವಾಗಿರ್ಬೇಕು. ಸೊ ನಮಗೆ ಈ ಅಷ್ಟಾಂಗ ಮಾರ್ಗದಲ್ಲಿ ಕೊನೆಯದು ಹೇಳಿದ್ದಾರೆ ಧ್ಯಾನ. ಸೊ ಅಂದ್ರೆ ಈ ಮಾರ್ಗಗಳನ್ನ ನಾವು ಸರಿಯಾಗಿ ಅನುಸರಿಸಬೇಕು, ಸರಿಯಾದ ಕ್ರಮದಲ್ಲಿ ನಾವು ಅನುಸರಿಸಬೇಕು. ಅದನ್ನ ನಮ್ಮ ಗುರುಗಳು ಧ್ಯಾನವನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಮಗೆ ಯಾವಾಗ ಈ ಧ್ಯಾನವನ್ನ ನಾವು ಅಭ್ಯಾಸದಲ್ಲಿ ತೊಡಗಿಸ್ಕೊಂತೀವೋ ಆಗ ನಮಗೆ ಸರಿಯಾದದ್ದು ಯಾವುದು, ಸರಿಯಲ್ಲದ್ದು ಯಾವುದು ಅಂತ ಗೊತ್ತಾಗುತ್ತೆ. ನಾವು ಧರ್ಮಯುತದಲ್ಲಿ ಜೀವನ ಮಾಡೋದಕ್ಕೆ ಸಹಕಾರ. ಸೊ ಈ ಧರ್ಮ ಅಂದ್ರೆ ನಮಗೆ ಗೊತ್ತಾಯ್ತು ಸರಿಯಾದದ್ದು ಯಾವುದು, ಸರಿ ಅಲ್ಲದ್ದು ಯಾವುದು ಅಂತ. ಸೊ ಈ ಒಂದು ಧರ್ಮದಲ್ಲಿ ನಮ್ಮ ಗುರುಗಳು ನವವಿಧ ಧರ್ಮಗಳು ಅಂತ ಹೇಳಿದ್ದಾರೆ. ಮುಖ್ಯವಾಗಿ ನಾವು ಪಾಲನೆ ಮಾಡಬೇಕಾಗಿರೋದು, ಕ್ರಮಬದ್ಧವಾಗಿ ನಾವು ಆಚರಣೆ ಮಾಡಬೇಕಾಗಿರೋಂಥ ಈ ನವವಿಧ ಧರ್ಮಗಳು ಅಂತ ನಮಗೆ ಹೇಳಿದ್ದಾರೆ. ಸೊ ಮೊದಲನೇ ಧರ್ಮ ಧ್ಯಾನ ಧರ್ಮ, ಎರಡನೇದು ಅಹಿಂಸಾ ಧರ್ಮ, ಸೊ ಮೂರನೇದು ಮಿತ್ರ ಧರ್ಮ, ನಾಲ್ಕನೇದು ಕರುಣಾ ಧರ್ಮ, ಐದನೇದು ಶಾಂತ ಧರ್ಮ, ಆರನೇದು ಆರೋಗ್ಯ ಧರ್ಮ, ಸ್ವಾಧ್ಯಾಯ ಧರ್ಮ, ವಿನಯ ಧರ್ಮ, ದಾನ ಧರ್ಮ. ಸೊ ಈ 9 ಧರ್ಮಗಳನ್ನ ನಮಗೆ ತಿಳಿಸ್ತಾರೆ. ಏನು ಈ ಧರ್ಮಗಳು ನಮಗೆ ಹೇಳ್ಕೊಡುತ್ತೆ? ನಾವ್ ಹೇಳಿದ್ವಿ ಎಲ್ಲವೂ ಧರ್ಮನೇ, ಅನೇಕಾನೇಕ ಧರ್ಮಗಳಿದೆ ಅಂತ ನಮಗೆ ಗುರುಗಳು ಹೇಳಿದ್ರು. ಅದರಲ್ಲಿ ಮುಖ್ಯವಾಗಿ ನಾವು ಆಚರಣೆ ಮಾಡಬೇಕಾಗಿರೋದು ಈ 9 ಧರ್ಮ. ಸೊ ಮೊದಲನೇದು ಧ್ಯಾನ ಧರ್ಮ, ಅಹಿಂಸಾ ಧರ್ಮ, ಮಿತ್ರ ಧರ್ಮ, ಕರುಣಾ ಧರ್ಮ, ಶಾಂತ ಧರ್ಮ, ಆರೋಗ್ಯ ಧರ್ಮ, ಸ್ವಾಧ್ಯಾಯ ಧರ್ಮ, ವಿನಯ ಧರ್ಮ, ದಾನ ಧರ್ಮ. ಸೊ ಇದರಲ್ಲಿ ನಮ್ಗೆ ಮುಖ್ಯವಾಗಿ ನೋಡಿ ನಮ್ಮ ಗುರುಗಳು ಈ 9 ಧರ್ಮಗಳಲ್ಲಿ ಮೊದಲನೇದೇ ಧ್ಯಾನ ಧರ್ಮವನ್ನ ಕೊಟ್ಟಿದ್ದಾರೆ. ಯಾಕೆ ಧ್ಯಾನ ಧರ್ಮ ಎಲ್ಲದಕ್ಕಿಂತ ಶ್ರೇಷ್ಠವಾದ ಧರ್ಮ? ಧ್ಯಾನ ಧರ್ಮ. ಪ್ರತಿದಿನ ನಾವು ನಮ್ಮ ಜೀವನದಲ್ಲಿ
ಧ್ಯಾನವನ್ನ ಅಳವಡಿಸ್ಕೊಳ್ಬೇಕು. ಅದು ನಮ್ಮ ಧರ್ಮ, ನಮ್ಮ ಕರ್ತವ್ಯ ಕೂಡ. ಸೊ ಈ ಧ್ಯಾನ ಧರ್ಮವನ್ನ ಎವರೆಸ್ಟ್ ಶಿಖರಕ್ಕೆ ಹೋಲಿಸಿದ್ದಾರೆ ನಮ್ಮ ಗುರುಗಳು. ಸೊ ಅತ್ಯುನ್ನತವಾದಂತಹ ಧರ್ಮ, ಎಲ್ಲವುದಕ್ಕಿಂತ ಶ್ರೇಷ್ಠವಾದಂತಹ ಧರ್ಮ ಅದೇ ಧ್ಯಾನ ಧರ್ಮ. ನಾವು ಹೇಳಿದ್ವಿ, ನಾವು ಭಾಗ್ಯವಂತರಾಗಿ ಜೀವಿಸಬೇಕು ಅಂದ್ರೆ ಧರ್ಮಯುತದಲ್ಲಿ ಇರಬೇಕು ಅಂತ. ಸೊ ಆ ಭಾಗ್ಯವಂತರು ಧರ್ಮಯುತದಲ್ಲಿ ಅಂದ್ರೆ ಈ ಧ್ಯಾನ ಧರ್ಮವನ್ನ ನಾವು ಯಾವಾಗ ಅಭ್ಯಾಸದಲ್ಲಿ ತೊಡಗಿಸ್ಕೊಂತೀವೋ, ಪ್ರತಿನಿತ್ಯ ಧ್ಯಾನದಲ್ಲಿ ಇರಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಧ್ಯಾನದಲ್ಲಿ ಇದೀವಿ ಅಂದ್ರೆ ಭಾಗ್ಯವಂತರು. ನಾವು ಭಾಗ್ಯವಂತರು ಅಂದ್ರೆ ಆನಂದದಿಂದ ಜೀವನ ಮಾಡ್ತಿದೀವಿ ಅಂದ್ರೆ ಅದಕ್ಕೆ ಏನು ಕಾರಣ ಅಂದ್ರೆ ಧ್ಯಾನ. ಆ ಧ್ಯಾನವನ್ನ ಪ್ರತಿನಿತ್ಯ ಮಾಡ್ತಾ ಹೋದ್ರೆ ನಮ್ಮ ಜೀವನ ಅದ್ಭುತ ಆನಂದದಿಂದ ಕೂಡಿರುತ್ತೆ. ನಮಗೆಲ್ಲ ಗೊತ್ತಿದೆ, ನಮ್ಮ ಪಿರಮಿಡ್ ಮಾಸ್ಟರ್ಗಳೆಲ್ಲ ಪ್ರತಿನಿತ್ಯ ಧ್ಯಾನ ಮಾಡ್ತಾನೆ ಇರ್ತಾರೆ. ಅದೇ ನಮಗೆ ನೋಡಿ ಎಷ್ಟು ಆನಂದವಾಗಿರ್ತಾರೆ ಎಲ್ಲ ಪಿರಮಿಡ್ ಮಾಸ್ಟರ್ಗಳು, ಎಷ್ಟು ಅದ್ಭುತವಾದ ಶಕ್ತಿಯನ್ನು ಹೊಂದಿದ್ದಾರೆ. ಅದಕ್ಕೆ ಮೊದಲು ಧ್ಯಾನ ಧರ್ಮ, ನಂತರ ಉಳಿದ ಧರ್ಮಗಳು. ಮೊದಲ ಆದ್ಯತೆ ಇರೋದು ಮೊದಲಿಗೆ ಬರುತ್ತೆ, ಕೊನೆಯ ಆದ್ಯತೆ ಇರೋದು ಕೊನೆಗೆ ಬರುತ್ತೆ. ನಮಗೆ ಫಸ್ಟ್ ಏನ್ ಬೇಕು? ಆನಂದ ಬೇಕು. ಅದಕ್ಕೆ ಧ್ಯಾನ ಧರ್ಮ ಮುಖ್ಯ. ಸೊ ಯಾರಿಗೆಲ್ಲ ಈ ಧ್ಯಾನ ಅನ್ನೋದು ತಿಳಿದಿದೆ ಅವರೆಲ್ಲ ಭಾಗ್ಯವಂತರು. ಧ್ಯಾನ ಅನ್ನೋದು ಯಾರಿಗೆ ತಿಳಿದಿಲ್ಲವೋ ಅವರೆಲ್ಲ ದೌರ್ಭಾಗ್ಯವಂತರು. ಅವರೆಲ್ಲ ಇನ್ನು ಕತ್ತಲೆಯಲ್ಲಿದ್ದಾರೆ ಅವರೆಲ್ಲ. ಧ್ಯಾನ ಅನ್ನೋದು ಬೆಳಕು, ಧ್ಯಾನ ಇಲ್ಲದೆ ಇರುವವ್ರ ಜೀವನ ಕತ್ತಲು, ದೌರ್ಭಾಗ್ಯವಂತರು. ಸೊ ಕತ್ತಲಿನಿಂದ ಬೆಳಕಿಗೆ ಅಂದ್ರೆ ಅಜ್ಞಾನದಿಂದ ಜ್ಞಾನದೆಡೆಗೆ. ಸೊ ಈ ಭೂಮಿ ಮೇಲಿರುವ ಪ್ರತಿಯೊಬ್ಬ ಮಾನವನಿಗೂ ಕಷ್ಟ ಇದ್ದೇ ಇರುತ್ತೆ. ಸೊ ಆ ಕಷ್ಟಗಳನ್ನ ಕಳೆದುಕೊಳ್ಬೇಕು ಅನಿಸ್ತಾನೆ ಇರುತ್ತೆ. ಆದ್ರೆ ಆ ಕಷ್ಟಗಳನ್ನ ಹುಡುಕೋದಕ್ಕೆ ಏನೇನೋ ಮಾಡ್ತಾ ಇರ್ತಾರೆ. ಆದ್ರೆ ಆ ಕಷ್ಟಗಳನ್ನ ಕಳೆದುಕೊಳ್ಬೇಕು ಅಂದ್ರೆ ಎಲ್ರೂ ಈ ಒಂದು ಧ್ಯಾನ ಜೀವನದಲ್ಲಿ, ಧ್ಯಾನ ಧರ್ಮದಲ್ಲಿ ಜೀವಿಸ್ಬೇಕು. ಆ ಧ್ಯಾನ ಜೀವನದಲ್ಲಿ ಯಾರು ಜೀವಿಸ್ತಾರೋ ಅವರಿಗೆ ಆ ಕಷ್ಟಗಳು ಅನ್ನೋದು ಏನಾಗುತ್ತೆ? ಅನುಭವ ಆಗುತ್ತೆ. ಸೊ ನಾವ್ ಎಷ್ಟೋ ಸರಿ ಆಲ್ರೆಡಿ ಕೇಳಿದೀವಿ. ಸೊ ಧ್ಯಾನದಿಂದ ಕಷ್ಟ, ನಷ್ಟ, ಅವಮಾನ ಎಲ್ಲ ಏನಾಗ್ತಾ ಬರುತ್ತೆ? ಅದೆಲ್ಲ ಅನುಭವ ಆಗ್ತಾ ಬರುತ್ತೆ. ಯಾವಾಗ ನೀವು ಧ್ಯಾನದಲ್ಲಿ ಜೀವಿಸಿದಾಗ, ನಿಮ್ಮ ಪ್ರತಿನಿತ್ಯ ಜೀವನದಲ್ಲಿ ಧ್ಯಾನವನ್ನ ಅಳವಡಿಸ್ಕೊಂಡ್ರೆ, ಅದಕ್ಕೆ ಮೊದಲ ಆದ್ಯತೆ ಧ್ಯಾನಕ್ಕೆ. ನಾವು ಯಾವ ಧರ್ಮವನ್ನ ಇಲ್ಲಿ ನಾನು ಫಸ್ಟ್ ಹೇಳಿದೆ, ಧರ್ಮೋ ರಕ್ಷತಿ ರಕ್ಷಿತಃ ಅಂತ. ನಾವು ಯಾವ ಧರ್ಮವನ್ನ ರಕ್ಷಿಸ್ತೀವಿ ಅದು ನಮಗೆ ಮರಳಿ ರಕ್ಷಿಸುತ್ತೆ ಅಂತ. ಸೊ ಇಲ್ಲಿ ಮೊದಲು ನಾವು ಧ್ಯಾನವನ್ನ ರಕ್ಷಿಸ್ಬೇಕು, ಧ್ಯಾನ ಧರ್ಮವನ್ನ ರಕ್ಷಿಸ್ಬೇಕು. ಆ ಧ್ಯಾನ ಧರ್ಮ ನಮ್ಮನ್ನ ರಕ್ಷಿಸುತ್ತೆ. ನಾವು ಯಾವಾಗ ಹೆಚ್ಚು 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 ಧ್ಯಾನವನ್ನ ಮಾಡ್ತಾ ಹೋಗ್ತೀವೋ, ನಾವು ಅದನ್ನ ರಕ್ಷಣೆ ಅಂದ್ರೆ ನಮ್ಮಲ್ಲಿ ಅಳವಡಿಸ್ಕೊಂಡಾಗ ಅದರಿಂದ ನಮ್ಮ ಒಳಗಡೆ ಬದಲಾವಣೆ ಆಗ್ತಾ ಹೋಗುತ್ತೆ. ನೋಡಿ, ಇವಾಗ ಎಷ್ಟೋ ಜನ ಮಾಸ್ಟರ್ಗಳಿಗೆ ನಮ್ಮ ಆರೋಗ್ಯ ಸರಿ ಹೋಗಿದೆ. ಸೊ ಎಷ್ಟೋ ದುಃಖ ನಿವಾರಣೆ ಆಗಿದೆ, ಎಷ್ಟೋ ಜ್ಞಾನವನ್ನ ಸಂಪಾದಿಸ್ಕೊಂತ ಇದ್ದೀರಾ. ಅಂದ್ರೆ ನೀವು ನಿಮ್ಮ ಜೀವನದಲ್ಲಿ ಧ್ಯಾನವನ್ನ ಅಳವಡಿಸ್ಕೊಂಡಿರೋದಕ್ಕೆ ಇದೆಲ್ಲ ನಿಮಗೆ ಆರೋಗ್ಯವನ್ನ ರಕ್ಷಿಸಿದೆ. ಇಲ್ಲಿ ಎಷ್ಟೋ ಅದ್ಭುತವಾದ ಆರೋಗ್ಯ ನೀಡಿದೆ, ಆನಂದವನ್ನ ನೀಡಿದೆ. ನೋಡಿ ಎಷ್ಟು ರಕ್ಷಣೆ, ಅದೇ ರಕ್ಷಣೆ ನೀಡ್ತಾರೆ. ನಾವೇನನ್ನ ಮಾಡಿದೀವಿ? ಧ್ಯಾನವನ್ನ ಮಾಡಿದೀವಿ. ಅದಕ್ಕೆ ನಾವು ಯಾವ ಧರ್ಮವನ್ನ ರಕ್ಷಿಸ್ತೀವಿ ಆ ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಇಲ್ಲಿ ನಾವು ಧ್ಯಾನ ಧರ್ಮವನ್ನ ರಕ್ಷಣೆ ಮಾಡಿದೀವಿ, ಅದು ನಮಗೆ ರಕ್ಷಣೆಯನ್ನ ನೀಡಿದೆ. ಸೊ ಅದಕ್ಕೆ ಇಲ್ಲಿ ನಮಗೆ ಎಷ್ಟೋ, ನಾನು ಆಲ್ರೆಡಿ ಹೇಳ್ದಂಗೆ ಈ ಧರ್ಮದಲ್ಲಿ ಎಷ್ಟೋ ಇದಾವೆ, A to Z ಎಷ್ಟೋ ಧರ್ಮಗಳಿವೆ. ಆದ್ರೆ
ಅದರಲ್ಲಿ ಧ್ಯಾನ ಧರ್ಮ ಅನ್ನೋದು ಶ್ರೇಷ್ಠವಾದದ್ದು. ನಾವು ಪ್ರತಿದಿನ ಧ್ಯಾನ ಮಾಡಲೇಬೇಕು. ಆದ್ರೆ ಈ ಭೂಮಿ ಮೇಲೆ ಎಷ್ಟೋ ಮೂರ್ಖರಿದ್ದಾರೆ, ನಮ್ಗೆಲ್ಲ ಗೊತ್ತಿದೆ. ನಾವೆಷ್ಟೋ ಸರಿ ಧ್ಯಾನವನ್ನ ಹೇಳ್ಕೊಡಕ್ ಹೋಗ್ತೀವಿ. ಹಾಗೇನು ಹೇಳ್ತಾರೆ, ಅಯ್ಯೋ ನಾನು ಎಷ್ಟೋ ಜನಕ್ಕೆ ಅನ್ನವನ್ನ ಪ್ರಸಾದವನ್ನ ಹಂಚ್ತಾ ಇದ್ದೀನಿ, ಅದೇ ದೊಡ್ಡದ ನನಗೆ, ಸಾಕು, ನಾನು ಅಷ್ಟು ಧರ್ಮವನ್ನ ನಾನು ಮಾಡ್ತಾ ಇದ್ದೀನಿ, ಅದಕ್ಕಿಂತ ಬೇರೆ ನನಗೆ ಬೇಡ ಅಂತ ಧ್ಯಾನ ಹೇಳ್ಕೊಡೋದಕ್ಕೆ ಹೋದಾಗ ಎಷ್ಟೋ ಜನ ಹೇಳ್ತಾರೆ ಅಲ್ವಾ. ಹಾಗೆ ಎಷ್ಟೋ ಜನ ಮ್ಯೂಸಿಷಿಯನ್ಸ್ ಇರ್ತಾರೆ, ಅವ್ರಿಗೆ ನಾವು ಧ್ಯಾನವನ್ನು ಹೇಳ್ಕೊಡಕ್ ಹೋದಾಗ ನನಗೇನ್ ಧ್ಯಾನ ಬೇಡ, ಸೊ ನಾನು ಸಂಗೀತನೇ ನನ್ನ ಧ್ಯಾನ ಅಂತ ಅಂತಾರೆ. ಹಾಗೆ ನಾನು ಹೇಳ್ದಂಗೆ ಸೇವೆ ಮಾಡ್ತಿದ್ದೀನಿ, ನಾನು ಮದರ್ ತೆರೇಸಾ ಹಾಗೆ ಸೇವೆ ಮಾಡ್ತೀನಿ, ಅದಕ್ಕಿಂತ ಬೇರೆ ಏನು ಬೇಡ ನನಗೆ, ಇದೇ ದೊಡ್ಡ ಧ್ಯಾನ ನನಗೆ ಅಂತ ಹೇಳ್ತಾರೆ. ಅದು ಮೂರ್ಖತ್ವ. ನಾವು ಹೊರಗಿನ ಪ್ರಪಂಚದಲ್ಲಿದ್ದೀವಿ. ಸೊ ನಾನೆಲ್ಲರಿಗೂ ಅನ್ನದಾನ ಮಾಡ್ತೀನಿ, ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ಇಲ್ಲ ಅಂತಾರೆ. ಹೀಗೆ ಎಲ್ರು ಹೇಳ್ತಾ ಇರ್ತಾರೆ, ಅನ್ನದಾನಕ್ಕಿಂತ ವಸ್ತ್ರದಾನ ಆಗಿರ್ಬೋದು, ಹಿರಿಯರಿಗೆ ಕೈ ಕಾಲು ಒತ್ತೋದಾಗಿರ್ಬೋದು, ಅಂದ್ರೆ ಪುಟ್ಟ ಮಕ್ಕಳನ್ನ ಬೆಳೆಸೋದಾಗಿರ್ಬೋದು, ಎಲ್ಲವೂ ಇದಾವೆ. ಸೊ ನಾವ್ ಹೇಳ್ದಂಗೆ ಸಂಗೀತ ಎಲ್ಲ ಇದೆ. ಆದ್ರೆ ಇವೆಲ್ಲವುದಕ್ಕಿಂತ ಅತ್ಯುನ್ನತವಾದ ಧರ್ಮ ಧ್ಯಾನ ಧರ್ಮ. ಉಳಿದವುಗಳೆಲ್ಲ ಬರುತ್ತೆ, ಅದು ಕೊನೆಯದಾಗಿ ಬರುತ್ತೆ. ಮೊದಲನೇ ಧರ್ಮ ಧ್ಯಾನ ಧರ್ಮ. ಯಾಕೆ ಇವೆಲ್ಲವುದಕ್ಕಿಂತ ಅತ್ಯುನ್ನತವಾದದ್ದು? ಈಗ ಬಾಹ್ಯವಾಗಿ ನಾವು ದಾನವನ್ನ ಮಾಡ್ತಾ ಇದ್ದೀವಿ, ಈಗ ಅನ್ನದಾನ ಮಾಡ್ತಾ ಇದ್ದೀರಿ. ಅನ್ನದಾನ ಮಾಡೋದು ಬಾಹ್ಯವಾಗಿ ಒಬ್ರಿಗೆ ಸಹಾಯ. ಬಟ್ ನಿಮ್ಮನ್ನ ನೀವು ಅರಿದೇ ಇದ್ರೆ ಬೇರೆಯವ್ರಿಗೆ ಹೇಗೆ ದಾನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ನಿಮ್ಮನ್ನ ನೀವು ಅರ್ಥಕೊಳ್ಳೋದೇ ಧ್ಯಾನ ಧರ್ಮ. ಫಸ್ಟ್ ನೀವು ಅರ್ಥಕೊಂಡ್ರೆ ಬೇರೆಯವ್ರಿಗೆ ಸಹಾಯ ಮಾಡೋದಕ್ಕಾಗುತ್ತೆ. ನಿಮ್ಮ ಕಷ್ಟ ನೋವುಗಳೆಲ್ಲ ನಿಮ್ಮ ಒಳಗಡೆ ಇದೆ, ಆದರೆ ಅದನ್ನ ಅಮುಕೊಂಡು ನೀವೇನ್ ಮಾಡ್ತಾ ಇದ್ರೆ ಬೇರೆಯವ್ರಿಗೆ ಸಹಾಯ ಮಾಡ್ತೀರಿ, ಏನು ಉಪಯೋಗ? ಆ ನಿಮ್ಮನ್ನ ನೀವು ಅರ್ಥಕೊಳ್ಳೋದೇ ಧ್ಯಾನ ಧರ್ಮ. ಆ ಧ್ಯಾನದಲ್ಲಿ ನಿಮ್ಮನ್ನ ನೀವು ಅರ್ಥಕೊಂಡು ನಿಮಗೆ ಏನ್ ಬೇಕು, ಫಸ್ಟ್ ನಾನು ಹೇಳಿರೋದು ಅದಕ್ಕೆ. ನಾವು ನಾವೇ ಧರ್ಮವನ್ನ ಕಾಪಾಡದೇ ಇದ್ರೆ, ರಕ್ಷಿಸದೇ ಇದ್ರೆ ನಮಗೆ ಹೇಗೆ ರಕ್ಷಿಸುತ್ತೆ? ನಾವು ಬೇರೆಯವರನ್ನೇ ಹೇಗೆ ರಕ್ಷಿಸ್ಬೋದು? ನಮಗೆ ಕಷ್ಟ ಬಂದಾಗ ನಾವೇ ರಕ್ಷಣೆ ಮಾಡ್ಕೊಳ್ದೇ ಇದ್ರೆ ಬೇರೆಯವರ ಕಷ್ಟ ನಷ್ಟ ದುಃಖಗಳಿಗೆ ಹೇಗೆ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಯಾರಿಗೋ ದುಃಖ ಇದೆ, ಆ ದುಃಖವನ್ನು ಹೇಗೆ ನಿವಾರಿಸ್ತೀರಿ? ನಿಮ್ಮ ದುಃಖಕ್ಕೆ ನಿಮಗೆ ಕಾರಣ ಗೊತ್ತಿಲ್ಲ, ಬೇರೆಯವರ ದುಃಖಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ನಿಮ್ಮ ದುಃಖ ನಿವಾರಣೆ ಹೇಗಾಗುತ್ತೆ? ಧ್ಯಾನ ಧರ್ಮದಲ್ಲಿ ಜೀವಿಸಿದಾಗ ಮಾತ್ರ ಅದಕ್ಕೆ ಕಾರಣ ಗೊತ್ತಾಗುತ್ತೆ ನಿಮಗೆ. ನೀವು ಅದರಲ್ಲಿ ಜೀವಿಸ್ಬೇಕು, ಆಗ ಬೇರೆಯವರಿಗೆ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಈ ಧ್ಯಾನ ಧರ್ಮ ಅನ್ನೋದು ಮುಖ್ಯ ಆಗುತ್ತೆ. ನಾವು ಆ ಧ್ಯಾನ ಧರ್ಮದಲ್ಲಿ ಜೀವಿಸ್ಬೇಕು, ನಮ್ಮನ್ನ ನಾವು ಅರಿತುಕೊಳ್ಬೇಕು, ಆಗ ಉಳಿದ ಧರ್ಮಗಳೆಲ್ಲ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ಭಗವದ್ಗೀತೆಯಲ್ಲಿ ನಾವು ಹೇಳ್ತೀವಿ ಎಷ್ಟೋ ಧರ್ಮಗಳಿದೆ ಅಂತ. ಶ್ರೀಕೃಷ್ಣ ಒಂದು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಧರ್ಮಾನ್ ಪರಿತ್ಯಜ ಮಾಮೇಕಂ ಶರಣಂ ಭಜ ಅಹಂ ತ್ವಾ ಸರ್ವ ಪಾಪ್ಯೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಚುಷಃ. ನೋಡಿ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಸರ್ವ ಧರ್ಮಾನ್ ಪರಿತ್ಯಜ. ನಾವು ಆ ಧರ್ಮ ಈ ಧರ್ಮ, ಸೊ ಅನೇಕ ಧರ್ಮಗಳನ್ನ ಆಚರಿಸ್ತಿದ್ದೀವಿ ಏನೋ, ಆ ಎಲ್ಲಾ ಧರ್ಮಗಳನ್ನ ಪರಿತ್ಯಜಿಸು. ಸರ್ವಧರ್ಮಾನ್ ಪರಿತ್ಯಜ. ಸರ್ವಧರ್ಮ, ಎಷ್ಟೋ ಧರ್ಮಗಳಿದೆ, ಆ ಎಲ್ಲಾ ಧರ್ಮಗಳನ್ನ ಆಚರಿಸುತ್ತೀವೇನೋ ಆ ಎಲ್ಲಾ ಧರ್ಮಗಳನ್ನ ಪರಿತ್ಯಜಿಸು ಅಂದ್ರೆ ತ್ಯಾಗ ಮಾಡು, ಇಲ್ಲಿ ಬಿಟ್ಬಿಡು, ಪರಿಪೂರ್ಣವಾಗಿ ಅವೆಲ್ಲವನ್ನ ಬಿಟ್ಬಿಡು. ಭಗವದ್ಗೀತೆಯಲ್ಲಿ ಹೇಳಿದರೆ ಮಾಮೇಕಂ ಶರಣಂ ವ್ರಜ. ಮಾಮೇಕಂ, ಮೇಕಂ ಅಂದ್ರೆ ನಮ್ಮ ಒಳಗೆ ನಾವಿರುವುದು. ಮೇಕಂ ನನ್ನ ಒಳಗಡೆ ನಾನಿರುವುದು. ಸೊ ಅಂದ್ರೆ ಧ್ಯಾನದಲ್ಲಿರು. ನನ್ನ ಒಳಗಡೆ ನಾನು ಹೋಗೋದು ಯಾವಾಗ? ನನ್ನ ಮಾಮೇಕಂ ಅಂದ್ರೆ ನನ್ನ ಒಳಗಡೆ ನಾನಿರೋದು, ನನ್ನ
ನಾನು ಹೋಗೋದು ಯಾವಾಗ? ಧ್ಯಾನದಲ್ಲಿದ್ದಾಗ ಮಾತ್ರ. ಶರಣಂ ವ್ರಜ, ನೀನು ಒಂದಾಗ್ಬೇಕು. ಸೊ ಆಗ ಉಳಿದ ಧರ್ಮಗಳನ್ನೆಲ್ಲ ಪಕ್ಕಕ್ಕಿಟ್ಟು ಧ್ಯಾನ ಧರ್ಮವನ್ನ ಪಾಲಿಸ್ಬೇಕು. ನಮ್ಮ ಒಳಗಡೆ ನೋಡಿ, ಎಲ್ಲಾ ಧರ್ಮಗಳನ್ನ ಬಿಟ್ಟು ಬಿಡು, ನಿನ್ನ ಒಳಗಡೆ ನೀನು ಒಂದಾಗು ಅಂತ ಹೇಳಿದಾರೆ ಆಗ್ಲೇನೆ. ಅದೇ ಧ್ಯಾನ ಧರ್ಮ. ನಾವು ಆ ಧರ್ಮ ಈ ಧರ್ಮ ಹೋಗೋ ಅವಶ್ಯಕತೆ ಇಲ್ಲ, ಎಲ್ಲವನ್ನ ಬಿಡು, ಫಸ್ಟ್ ನಿನ್ನ ಒಳಗಡೆ ನೀನು ಹೋಗು ಅಂತ ಆಗ್ಲೇ ಹೇಳಿದ್ದಾರೆ ನಮಗೆ. ನಾವು ಯಾವಾಗ ನಮ್ಮನ್ನ ನಾವು ತಿಳ್ಕೊಂತೀವಿ, ಬಾಹ್ಯವನ್ನ ಅರಿಯೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮನ್ನ ನೀವು ಅರಿದೇ ಇದ್ರೆ ಬಾಹ್ಯವನ್ನ ಹೇಗೆ ಅರಿಯೋದಕ್ಕೆ ಸಾಧ್ಯ ಆಗುತ್ತೆ? ಅದಕ್ಕೆ ಎಷ್ಟೋ ಧರ್ಮಗಳನ್ನ ಪಕ್ಕಕ್ಕಿಟ್ಟು ನಿನ್ನನ್ನ ನೀನು ಅರಿ ಅಂತ ಹಾಗೆ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ನಮ್ಗೆ. ನಾವು ಅದನ್ನ ತಿಳ್ಕೋಬೇಕು. ಅದಕ್ಕೆ ನಮ್ಮನ್ನ ನಾವು ಅರಿಯೋದು ಅಂದ್ರೆ ಧ್ಯಾನ ಮಾಡುವುದು. ಅದಕ್ಕೆ ಧ್ಯಾನ ಧರ್ಮ ಅನ್ನೋದು ಶ್ರೇಷ್ಠವಾದ ಧರ್ಮ ಅಂತ ಹೇಳೋಗಿದ್ದಾರೆ ನಮಗೂ. ಸೊ ಎಷ್ಟೋ ಧರ್ಮಗಳಲ್ಲಿ ಈ ಧ್ಯಾನ ಧರ್ಮ ಅನ್ನೋದು ಅತ್ಯುತ್ತಮವಾದ ಧರ್ಮ. ಎಷ್ಟು ಹಿಮಾಲಯಗಳಿದೆ ನಮಗೆ ಗೊತ್ತಿದೆ, ಎಷ್ಟೆಷ್ಟು ಶಿಖರಗಳಿದೆ, ಆದ್ರೆ ಮೌಂಟ್ ಎವರೆಸ್ಟ್ ಶಿಖರನೇ ಯಾಕೆ ದೊಡ್ಡದಾದದ್ದು? ಹಾಗೆ ಎಷ್ಟೋ ಧರ್ಮಗಳಿವೆ, ಅದರಲ್ಲಿ ಧ್ಯಾನ ಧರ್ಮ ಅನ್ನೋದು ಎವರೆಸ್ಟ್ ಶಿಖರದ ತರ. ಅದು ಎತ್ತರದಲ್ಲಿ ಮೊದಲನೇ ಸ್ಥಾನದಲ್ಲಿದೆ, ಉಳಿದವೆಲ್ಲ 2, 3ನೇ ಸ್ಥಾನದಲ್ಲಿದೆ. ಹಾಗೆ ಧ್ಯಾನ ಧರ್ಮ ಅನ್ನೋದು ಮೊದಲನೇ ಸ್ಥಾನ, ಉಳಿದವೆಲ್ಲ ನೆಕ್ಸ್ಟ್. ಸೊ ಹೇಗೆ ಎವರೆಸ್ಟ್ ಶಿಖರ ಇದೆನೋ ಹಾಗೆ ಧ್ಯಾನ ಧರ್ಮ ಅನ್ನೋದು ಉನ್ನತವಾದ ಶ್ರೇಷ್ಠವಾದಂತ ಧರ್ಮ. ಅದು ನೋಡಿ, ಎವರೆಸ್ಟ್ ಶಿಖರವನ್ನ ಎಲ್ರೂ ಹತ್ತೋದಕ್ಕೆ ಸಾಧ್ಯ ಆಗತ್ತಾ? ಭಾಗ್ಯವಂತರು ಮಾತ್ರ ಹತ್ತುತ್ತಾರೆ. ಹಾಗೆ ಧ್ಯಾನ ಧರ್ಮಕ್ಕೆ ಧ್ಯಾನವನ್ನ ಎಲ್ರೂ ಮಾಡಲ್ಲ, ಬಂದಿದ್ದಾರೆ ಅಂದ್ರೆ ಭಾಗ್ಯವಂತರು. ನಾವ್ ಅದನ್ನ ತಿಳ್ಕೋಬೇಕು. ಸೊ ಹೇಗೆ ಈ ಭಾಗ್ಯವಂತರಿಗೆ ಮಾತ್ರ ನಾವ್ ಹೇಳ್ತಾ ಹೋಗ್ತೀವಿ, ಆದ್ರೆ ಎಲ್ರೂ ಸ್ವೀಕರಿಸ್ತಾರ? ಅದನ್ನ ನಾವು ನೋಡ್ಬೇಕಿಲ್ಲಿ. ಅದಕ್ಕೆ ಎವರೆಸ್ಟ್ ಶಿಖರಕ್ಕೆ ಹೋಲಿಸಿದ್ದಾರೆ ನಮ್ ಗುರುಗಳು. ಎವರೆಸ್ಟ್ ಶಿಖರ ಎಷ್ಟೋ ಜನ ನೀವು ನೋಡ್ಬೋದು, ಅರ್ಧದಲ್ಲಿ ಹತ್ತು ಹೋಗ್ತಾರೆ, ಬಿಟ್ಟು ಹೋಗ್ತಾರೆ, ಆಗೋದೇ ಇಲ್ಲ. ಅದ್ರನ್ನ ತಿಳಿದ ತಕ್ಷಣ ಎಷ್ಟೋ ಜನ ಅಯ್ಯೋ ಹತ್ತಕ್ಕೆ ಆಗಲ್ಲಪ್ಪ ಅಂತಾರೆ. ಹೋಗಿ ಸಾಧನೆ ಮಾಡೋರು ಇದ್ದಾರೆ ಅಲ್ಲಿ. ಎಲ್ರಿಗೂ ಯಾಕೆ ಸಾಧ್ಯ ಇಲ್ಲ ಅದನ್ನ ಹತ್ತೋದಕ್ಕೆ? ಅದಕ್ಕೆ ಬೇಕಾದಂತ ಅಭ್ಯಾಸ ಬೇಕು. ಹಾಗೆ ಧ್ಯಾನ ಧರ್ಮ ಇದೆ, ಎಲ್ರೂ ಅಭ್ಯಾಸ ಮಾಡಲ್ಲ. ಅದನ್ನ ಅಭ್ಯಾಸ ಮಾಡಿದ್ದಾರೆ ಅಂದ್ರೆ ಆ ಶಿಖರವನ್ನ ಹತ್ತಿದ್ದಾರೆ ಅಂತ ಅರ್ಥ. ಆ ಜೀವನದಲ್ಲಿ ಅತ್ಯುತ್ತಮವಾದ ಶಿಖರವನ್ನ ಹತ್ತಿದ್ದಾರೆ ಅಂತ ಅರ್ಥ. ಅದೇ ಉನ್ನತವಾದಂತಹ ಧರ್ಮ. ಆ ಧರ್ಮದಲ್ಲಿದ್ದಾರೆ, ಆ ಧರ್ಮದಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅದೇ ಈ ಒಂದು ಧ್ಯಾನ ಧರ್ಮ ಜೀವನ. ಸೊ ನಮಗೆಲ್ಲ ಗೊತ್ತಾಗ್ತಾ ಹೋಗುತ್ತೆ ಆಗ. ಅದಕ್ಕೆ ಈ ಮೊದಲನೇದು ಈ ಧ್ಯಾನ ಧರ್ಮ. ನಾವೆಲ್ಲರೂ ಪ್ರತಿನಿತ್ಯ ಧ್ಯಾನ ಮಾಡಲೇಬೇಕು.